ವ್ಯಾಲೆಂಟೈನ್ಸ್ ಡೇ ಅಂತ ಅಲ್ಲ, ಅದೇನ್ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿಲ್ಲ. ಅಂಡ್ ಮತ್ತೆ ಇಲ್ಲೊಂದು ಇವತ್ತು ಇವೆಂಟ್ ನಡೀತಿದೆ, ಅದನ್ನ ಶೂಟ್ ಮಾಡಬೇಕಿತ್ತು. ಹಲೋ ಮ್ಯಾಮ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬೆಟ್ಟಕ್ಕೆ ಎಷ್ಟತಿ ಬಂದ್ರೂ ಬೇಜಾರಾಗಲ್ಲ. ಈ ಪಾಯಿಂಟ್ ಅಲ್ಲಿ ಆ ಕಡೆ ಕಾಲ ಹಾಕೊಂಡು ಕುತ್ಕೊಂಡು ಗಾಡಿ ನಿಲ್ಸ್ಕೊಂಡೆಲ್ಲ ಫೋಟೋಸ್ ತೆಗೆಸ್ಕೊಂಡಿದೀವಿ. ಇಲ್ಲಿ ಬಿಟ್ಟು ಬಿಡಿ, ಬನ್ನಿ ಸ್ಟ್ಯಾಂಡಿನಲ್ಲಿ ಬಿಡೋಣ. ಒಳ್ಳೆ ದರ್ಶನ ಆಯ್ತು. ಒಂದು ಚೆನ್ನಾಗಿರೋ ಡೆಸರ್ಟ್ ಕೊಡ್ಸೋಣ ಅಂತ ಸರ್ ಮೇಡಮ್ ಅವ್ರು ಇಷ್ಟಪಟ್ಟಂಗೆ ಸ್ಟ್ರಾಬೆರಿ ಚಾಕ್ಲೇಟ್ ಡಿಪ್. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗೈಸ್. ಇವತ್ತೇನಪ್ಪ ಸ್ಪೆಷಲ್, ಎಲ್ಲೋಗ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ? ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನಾವು ಲವ್ ಮಾಡ್ಬೇಕಾದ್ರೂ ಬೆಟ್ಟಿಗೆ ಹೋಗ್ತಿದ್ವಿ. ಸೊ ಇವಾಗ್ಲೂ ಆದ್ಮೇಲೂ ಬೆಟ್ಟ. ವ್ಯಾಲೆಂಟೈನ್ಸ್ ಡೇ ಅಂತ ಅಲ್ಲ, ಅದೇನ್ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿಲ್ಲ, ಬಟ್ ಬೆಟ್ಟಕ್ಕೆ ಹೋಗೋದು ಕಾಮನ್. ತುಂಬಾ ದಿನ ಆಯ್ತು ಬೆಟ್ಟಕ್ಕೆ ಹೋಗಿ. ಸೊ ಹಂಗೆ ಇವತ್ತೊಂದು ರೌಂಡ್ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೋಗ್ತಿದೀವಿ. ಹಂಗೆ ಅವನ ಸ್ವಲ್ಪ ಕೆಲಸನೂ ಇದೆ. ಸೊ ಎಲ್ಲ ಮುಗಿಸಿ ಬೆಟ್ಟಕ್ಕೆ ಹೋಗಿ ಇವತ್ತು ನಮ್ ದಿನ ಹೇಗಿರುತ್ತೆ ಅಂತ ನೋಡೋಣ. ಇದೇ ಕೆಲಸ ಇದ್ದಿದ್ದು. ರ್ಯಾಡಿಸನ್ ಬ್ಲೂ ಅಲ್ಲಿ ಒಂದು ಶೂಟ್ ಇತ್ತು ನಮಗೆ. IDP ಅವರು ಶೂಟ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ನೋಡಿದ್ರೆ ಕೆಲವರು ನೋಡಿರ್ತೀರ, ಒಂದು ಕಾನ್ಸೆಪ್ಟ್ ಶೂಟ್ ಅಂತ ಮಾಡಿದ್ವಿ IDPಗೆ ನನ್ನ ಬ್ಲಾಗ್ಸ್ ಆಗೋ ಪೇಜಿಂದ. ಆ್ಯಂಡ್ ಮತ್ತೆ ಇಲ್ಲೊಂದು ಇವತ್ತು ಇವೆಂಟ್ ನಡೀತಿದೆ, ಅದನ್ನು ಶೂಟ್ ಮಾಡಬೇಕಿತ್ತು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೇನು ರ್ಯಾಡಿಸನ್ಗೆ ಬಂದಿಲ್ಲ. ಅದೆಲ್ಲ ಸೀನ್ ಇಲ್ಲ. ಅಷ್ಟೆಲ್ಲ ಲಕ್ಸುರಿಯಾಗಿ ಏನು ವ್ಯಾಲೆಂಟೈನ್ಸ್ ಡೇ ಎಲ್ಲ ಮಾಡಲ್ಲ ನಾವು, ಅಷ್ಟು ಅವಶ್ಯಕತೆನೂ ಇಲ್ಲ. ಸುಮ್ಮನೆ ಕೆಲಸದ ಮೇಲೆ ಬಂದಿದ್ದೀವಿ ರ್ಯಾಡಿಸನ್ಗೆ. ಎಂಟ್ರಿ ಅವ್ರು ಬ್ಯಾಕ್ ಸ್ಕ್ಯಾನ್ ಮಾಡ್ಬೇಕಂತೆ, ಟೆರರಿಸ್ಟ್ ಏನಲ್ಲ ಅಂತ ಚೆಕ್ ಮಾಡೋಕ್ಕೆ. ರ್ಯಾಡಿಸನ್ ಪ್ರಿಮೈಸ್. ಓಕೆ, IDP ಇವೆಂಟ್. IDP ಇಂದ ಇಂಟರ್ನ್ಯಾಷನಲ್ ಎಜುಕೇಷನ್ ಫೇರ್ ನಡೀತಾ ಇತ್ತು. ಬಂದಿದ್ವಿ ಶೂಟ್ ಮಾಡೋಕ್ಕೆ ಅಂತ. ಶೂಟ್ ಆಯಿತು. ನೀವ್ಯಾರು ಅಬ್ರಾಡ್ ಸ್ಟಡೀಸ್ ಹೋಗ್ಬೇಕು ಅಂದರೆ IDPನ ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು. ಹೋಗ್ತೀಯಮ್ಮ ಅಬ್ರಾಡ್? ಆಸ್ಟ್ರೇಲಿಯಾ, ಅಮೆರಿಕಾ, US, ಕೆನಡಾ. ಅಲ್ಲೇ ಮಾಡ್ದಾ? ಹೋಗ್ ಬಾ, ಟಾಟಾ. ಹೋಗ್ಬಿಡ್ತಾಳಂತೆ. ಸಾಗಾ ಸ್ಟೋರೀಸಲ್ಲಿ ಯಾರಪ್ಪ ಮಾತಾಡೋದು ಹೋಗ್ಬಿಟ್ರೆ. ಹಲೋ ಮ್ಯಾಮ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ರೋಸ್ ಅಲ್ಲಿ, ಚಾಕ್ಲೇಟ್ ಅಲ್ಲಿ, ಟೆಡ್ಡಿ ಅಲ್ಲಿ. ಲವ್ ಮಾಡ್ಬೇಕಾದ್ರೆ ಕೊಟ್ಟಿಲ್ಲ ಗೈಸ್ ರೋಸು, ಟೆಡ್ಡಿ, ಚಾಕ್ಲೇಟ್. ಮದ್ವೆ ಆಗೋಗಿದೆ, ಇವಾಗ ಕೊಡ್ತೀವಾ? ಇಷ್ಟೇ. ಶೂಟ್ ಮುಗೀತು. ಸ್ವಲ್ಪ ಯಾರನ್ನೋ ಮೀಟ್ ಮಾಡ್ಕೊಂಡು ಹೊರಡ್ಬೇಕಿತ್ತು. ಇವಾಗ ಮೀಟ್ ಮಾಡ್ಕೊಂಡು ಹೊರಡ್ತೀವಿ. ಅಲ್ಲಿ ತನಕ ರ್ಯಾಡಿಸನ್ ಬ್ಲೂ ಅಲ್ಲಿ ಕಾಲಹರಣ. ನನ್ನ ಫೋಟೋ ತೋರ್ಸಮ್ಮ, ನನ್ನ ಸ್ನ್ಯಾಪ್ ಮಾಡ್ತಿದ್ದಾರೆ ವಿತ್ ಮೈ ಬಾಯ್ ಫ್ರೆಂಡ್ ಅಂತ ಹಾಕಮ್ಮ. ಸರಿ. ಸೊ ಹೆಲ್ಮೆಟ್ ಆನ್. ರ್ಯಾಡಿಸನ್ ಇವೆಂಟ್ ಮುಗಿಸ್ಕೊಂಡು ಇವಾಗ ಬೆಟ್ಟಕ್ಕೆ ಹೊರಟಿದ್ದೀವಿ. ಎಂಟ್ರಿ ಆಗಿದ್ದೀವಿ. ಒಂದು ಕಡೆ ನೀರು ಕುಡಿಯೋಣ ಅಂತ ಎಣಿಸಿದ್ವಿ. ಲೆಟ್ಸ್ ಸ್ಟಾರ್ಟ್ ಬೈಕ್ ರೈಡ್. ಮೈಸೂರಲ್ಲಿ ಬಂದಿದ್ದೀವಿ ಇವತ್ತು. ಮೈಸೂರಿಗೆ ಅಂಗಡಿ ಚೆನ್ನಾಗಿ ಗೊತ್ತಿರುತ್ತೆ, ಅಜ್ಜಿ ಅಂಗಡಿ ಅಂತ. ಅಜ್ಜಿ ಅಂಗಡಿ ಅಂತ ಫೇಮಸ್ ಅಂಗಡಿ. ಯಾರು ಬೆಟ್ಟ ಹತ್ರ ಬಂದಿರೋ ನೋಡಿರ್ತೀರ ತುಂಬಾ ಜನ ಬಂದು ಟೈಮ್ ಸ್ಪೆಂಡ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಸಂಜೆ ಬಿಸ್ಲಿಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ ಚೆನ್ನಾಗಿದೆ. ನಾವ್ ಬಂದಿಲ್ಲ, ನಾವ್ ಯಾವಾಗ್ಲೂ ಬರಲ್ಲ. ಫೇಮಸ್ ಅಂತ ಗೊತ್ತು ಅಷ್ಟೇ. ಹೋಗೋಣ. ಬೆಟ್ಟ ಎಂಟ್ರಿ ಆಗ್ತಾ ಇದೀವಿ. ಇದೇ ಗೇಟು, ಯಾವಾಗ್ಲೂ ಓಪನ್ ಇರಲ್ಲ. ಎಷ್ಟೊಂದ್ ದಿನ ಆದ್ಮೇಲೆ ಬೈಕಲ್ಲಿ ಬೆಟ್ಟಿಗೆ ಹೋಗ್ತಾ ಇದೀವಿ. ಅದೇ ಮುಂಚೆ ಹೋಗಿರೋದು ಕಾರಲ್ಲಿ ಹೋಗಿದೀವಿ. ಮದ್ವೆ ಆದ್ಮೇಲೆ ಒಂದೇ ಸತಿ ಹೋಗಿರೋದು ಕಾರಲ್ಲಿ ಹೋಗಿದೀವಿ, ಬೈಕಲ್ಲಿ ಹೋಗ್ತಾ ಇದೀವಿ. ಅಲ್ಲ, 2 ಸತಿ ಹೋಗಿದೀವಿ ಅನ್ಸುತ್ತೆ, ಗೊತ್ತಿಲ್ಲ. ಆ ಗೇಟ್ ಕ್ಲೋಸ್ ಮಾಡ್ಬಿಡ್ತಾರೆ ಸಂಜೆ ಟೈಮಿಂಗ್ಸ್ ಆದ್ಮೇಲೆ. ಬೆಟ್ಟಕ್ಕೆ ಎಷ್ಟು ಸತಿ ಬಂದ್ರೂ ಬೇಜಾರಾಗಲ್ಲ. ಬಿಕಾಸ್ ಇಟ್ಸ್ ಬೆಟ್ಟ. ಬೆಟ್ಟ ಇಸ್ ಎನ್ ಎಮೋಷನ್. ಹೊಸದಾಗಿ ಟಾರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ರೋಡ್ ಮಾಡಿದ್ದಾರೆ. ಅಂತ ಹೋಯ್ತಾ ರೋಡ್ ನಿಜವಾಗ್ಲೂ ಒಳ್ಳೆ ಫೀಲ್. ರಶ್ ಇಲ್ಲ ಅನ್ಸುತ್ತೆ ಎಲ್ಲ ವ್ಯಾಲೆಂಟೈನ್ಸ್ ಡೇ ಅಂತ.
ರೆಸ್ಟೋರೆಂಟ್ ಕೆಫೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ ಅನ್ಸುತ್ತೆ. ನಾವು ಆರಾಮಾಗಿ ಬೆಟ್ಟಕ್ಕೆ ಬರ್ತಾ ಇದೀವಿ. ಅಂಡ್ ಈ ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಇವತ್ತು ಶುಕ್ರವಾರನೂ ಕ್ರೌಡ್ ಹೇಗಿರುತ್ತೆ ಗೊತ್ತಿಲ್ಲ. ಕ್ರೌಡ್ ಅಂದ್ರೆ ವೆಹಿಕಲ್ಸ್ ಅಲ್ಲಿ ಕಾಣಿಸಲ್ಲ, ಅಲ್ಲಿ ಹೋದಾಗ ಒಂದೊಂದ್ಸತಿ ಇರುತ್ತೆ. ಇಲ್ಲೆಲ್ಲ ಗಾಡಿ ನಿಲ್ಸಿ ಫೋಟೋಸ್ ತೆಗಿಸ್ಕೊತಾರೆ. ನಾವು ಅವಾಗ ತಗೊಂಡಿದೀವಿ. ನಾವು ಇವ್ರು ಹೊಸ ಬೈಕ್ ತಂದಾಗ ಅಲ್ಲಿ ನಿಲ್ಸಿ ತಗೊಂಡಿದ್ವಿ ಫೋಟೋ. ಇಲ್ಲೊಂದ್ ಕಡೆ ಮೋರಿ ಮೇಲೆ ಕೂತ್ಕೊಂಡು ಫೋಟೋ ತಗೊಂಡಿದೀವಿ. ಇಲ್ಲಿ ಕುತ್ಕೊಂಡು ಫೋಟೋ ತಗೊಂಡಿದ್ವಿ, ನಿಲ್ಸಿ ಗಾಡಿ ನಿಲ್ಸಿ ಫೋಟೋ ತಗೊಂಡಿದೀವಿ. ಆ ಕಡೆ ಕಾಲ್ ಹಾಕೊಂಡು ಕೂತ್ಕೊಂಡು ಅದು ಅಲ್ಲಿ ಇದ್ರ ಹತ್ರ ಈ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಆ ಕಡೆ ಕಾಲ್ ಹಾಕೊಂಡು ಕುತ್ಕೊಂಡು ಗಾಡಿ ನಿಲ್ಸ್ಕೊಂಡೆಲ್ಲ ಫೋಟೋಸ್ ತಗೊಂಡಿದ್ದೀವಿ. ಇವಾಗ ಅಲ್ಲೆಲ್ಲ ಗಾಡಿ ನಿಲ್ಸಂಗಿಲ್ಲ, ಬ್ಲಾಕ್ಡ್ ಏರಿಯಾ. ಈ ಜಾಗ ಎಲ್ಲರಿಗೂ ನೆನಪಿರುತ್ತೆ. ಯಾವ ಜಾಗ ಇದು? ಬರ್ತ್ಡೇ ಸೆಲೆಬ್ರೇಷನ್ ಜಾಗ. ಅಲ್ಲ, ನೆನಪಿರಲಿ ಫಿಲಂ. ನಾವು ಇಲ್ಲೊಂದ್ 2 ಸಲ ಬರ್ತ್ಡೇ ಇವಾಗ ಇಲ್ಲಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ, ಪಾರ್ಕ್ ತರ ಮಾಡಿ. ಮೊದ್ಲು ಅಲ್ಲಿ ಬರ್ಡೇಸ್ ಎಲ್ಲ ಮಾಡ್ತಾ ಇದ್ರು, ಫುಲ್ ಗಲೀಜ್ ಮಾಡ್ತಾ ಇದ್ರು. ಆಮೇಲೆ ಅದು ಸ್ವಲ್ಪ ಅರ್ಧ ಮಾಡ್ಬಿಡ್ತೀವಿ. ಇಲ್ಲಿ ಮಾತ್ರ ಸಂಜೆ ಎಲ್ಲ ಕುತ್ಕೊಂಡು ಇದ್ದು ಒಂಥರ ವ್ಯೂ ಪಾಯಿಂಟ್ ಇದು. ಇಲ್ಲೆಲ್ಲ ನಾವ್ ಒಂದ್ಸತಿನೂ ಕುತ್ಕೊಂಡಿಲ್ಲ, ಆದ್ರೆ ಕುತ್ಕೊಳಕ್ಕೆ ಒಂಥರ ನಂಗೆ ಗಾಡಿಗಳೆಲ್ಲ ಗಣೇಶ್ ಇವ್ರು ಸ್ವಲ್ಪ ಎದುರ್ಕೊತಾ ಇದಾರೆ ನೋಡ್ಬಿಡ್ತಾರೆ ಅಂತ. ಸೇಫ್ ಪ್ಲೇಸ್, ಅಲ್ಲಿ ಕುತ್ಕೊಂಡು ಏನ್ ನೋಡ್ತೀವಿ ಅಂತ ಮಾತಾಡಿಲ್ಲ ಜಾಸ್ತಿ. ಅಲ್ಲಿ ದಟ್ಸ್ ವ್ಯೂ ಪಾಯಿಂಟ್, ಅಲ್ಲಿ ವ್ಯೂ ನೋಡ್ಬೋದು. ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೋಬಹುದು. ಸೊ ಅದಕ್ಕೆ ಇಲ್ಲೊಂದ್ ಸ್ವಲ್ಪ ಸ್ಟಾಲ್ಸ್ ಹಾಕಿದ್ದಾರೆ. ಇಲ್ಲೆಲ್ಲ ಜಾಸ್ತಿ ಹೋಲ್ಡ್ ಮಾಡ್ತಾರೆ ವೆಹಿಕಲ್ಸ್ನ. ಹಿಂಗ್ ಹೋದ್ರೆ ನಂದು ಹಿಲ್ಸ್ ಅದ್ರ ಎಂಟ್ರಿ ಇಲ್ಲ. ರೋಡ್ ಹಾಳಾಗಿ ತುಂಬಾ ದಿನ ಆಯ್ತು. And we are here. ನಾವು ಚಾಮುಂಡಿ ಬೆಟ್ಟದಲ್ಲಿದ್ದೀವಿ. ಚಾಮುಂಡಿ ಬೆಟ್ಟ ರೀಚ್ ಆಗಿದೀವಿ. ಗೋಪುರ ಯಾವಾಗ್ಲೂ ಐಕಾನಿಕ್, ನೋಡಕ್ಕೆ ಖುಷಿ. ಚಪ್ಪಲಿಯನ್ನು ಸ್ಟ್ಯಾಂಡಿನಲ್ಲಿ ಬಿಡತಕ್ಕದ್ದು. ಇವನವ್ರೆ ಓಕೆ, ಸ್ಟ್ಯಾಂಡಿನಲ್ಲಿ ಬಿಟ್ಟು ಬಿಡಿ. ಬನ್ನಿ ಸ್ಟ್ಯಾಂಡಿನಲ್ಲಿ ಬಿಡೋಣ. ಮೈಕ್ ಹಾಕಿಕೊಂಡು ಸಾರುತ್ತಿದ್ದಾರೆ. ಖುಷಿ ವಿಚಾರ, ರಶ್ ಒಂಚೂರು ಇಲ್ಲ, ಡೈರೆಕ್ಟ್ ಎಂಟ್ರಿ, ರಶ್ ಇಲ್ಲ, ಆರಾಮಾಗಿ ದರ್ಶನ ಸಿಗುತ್ತೆ ಇವತ್ತು. ಅಷ್ಟೇ, 10 ಹೆಜ್ಜೆ ಡೈರೆಕ್ಟ್ ಎಂಟ್ರಿಗೆ ಬಂದ್ಬಿಟ್ವಿ ನಾವು. ಒಳ್ಳೆ ದರ್ಶನ ಆಯ್ತು. ದರ್ಶನ ತುಂಬಾ ಚೆನ್ನಾಗಿತ್ತು. ರಶ್ ಇಲ್ಲ, ಎಷ್ಟು ಕಾಮಾಗಿ ಡೀಸೆಂಟ್ ಆಗಿ ಪೀಸ್ಫುಲ್ ಆಗಿ. ಕ್ರೌಡ್ ಇದ್ರೆ ಇಲ್ಲಿ ಕಾಲ್ ಹಾಕಕ್ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸನ್ಸೆಟ್, ಸೂರ್ಯ ಕರೆಕ್ಟ್ ಆಗಿ ಇದ್ರ ಮೇಲೆ ಬೀಳ್ತಾ ಇದೆ ಗೋಪುರ ಮೇಲೆ. ವೈಬ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್, ಬೆಟ್ಟಕ್ಕೆ ಬಂದ್ರೆ ಚಕ್ಲಿ ಸೂಪ್ ಮಿಸ್ ಮಾಡಲ್ಲ ನಾವು. ಚಳಿಲಿ ತುಂಬಾ ಸಕ್ಕತ್ತಾಗಿರುತ್ತೆ. ಈ ಬಿಸಿಲಲ್ಲಿ ಬಿಸಿ ಇರೋ ತಿನ್ನಕ್ಕಾಗಲ್ಲ ನಮ್ಗೆ, ಆರದ್ಮೇಲೆ ತಿನ್ನಕ್ಕಾಗೋದು. ಅದೇ ತುಂಬಾ ಚೆನ್ನಾಗಿರುತ್ತೆ. ಯೂನಿಕ್ ರೆಸಿಪಿ. ಟೊಮೊಟೊ ಸೂಪಿಗೆ ಸ್ವೀಟ್ ಕಾರ್ನ್ ಹಾಕಿ, ಚಕ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ, ಬಿಸಿನೀರು ಹಾಕಿದ್ರೆ ಚಕ್ಲಿ ಸೂಪ್ ರೆಡಿ. ಬಟ್ ಅಂದ್ರೂ ಇಲ್ಲೇ ಕಾಸು ಕೊಟ್ಟು ತಿನ್ನೋದು ನಾವು. ಈ ತರ ಚಕ್ಲಿ ಬೇಕಲ್ಲ. ಬೆಟ್ಟ ಎಲ್ಲ ಮುಗೀತು. ಇವಾಗ ನಮ್ಮ ಡೆಸರ್ಟ್ ಪ್ರಿಯೆಗೆ ಒಂದು ಚೆನ್ನಾಗಿರೋ ಡೆಸರ್ಟ್ ಕೊಡ್ಸೋಣ ಅಂತ ಸರ್ಪ್ರೈಸ್. ಊಟ ಆದ್ಮೇಲೆ ಡೆಸರ್ಟ್ ಕೇಳಿದ್ದು, ಈಗ್ಲೇ ಕೊಡ್ಸ್ತಾ ಇದಾರೆ. ಬಟ್ ಆನ್ ದ ವೇ ಇರೋದ್ರಿಂದ ಸರ್ಪ್ರೈಸ್ ಆಗಿ ಕರ್ಕೊಂಬಂದಿದ್ದೀನಿ. ನನಗೆ ಎಕ್ಸ್ಪ್ಲೋರ್ ಮಾಡೋಣ. ನಾನು ಇದುವರೆಗೂ ಬಂದಿಲ್ಲ ಇಲ್ಲಿಗೆ, ಹೆಂಗಿದೆ ಅಂತ ನೋಡಿ. ಮೈಸೂರು ಸ್ವೀಟ್ ಶಾಪ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ ಹೋಗೋದೇ ಇಲ್ಲ. ನಾವಿಬ್ರು ಸ್ವೀಟ್ಸ್ ತಿನ್ನಲ್ಲ ಜಾಸ್ತಿ. ನಾನ್ ತಿಂದ್ರೆ ಸಚಿನ್ ತಿನ್ನಕ್ ಬಿಡಲ್ಲ. ಇವತ್ತು ವ್ಯಾಲೆಂಟೈನ್ ಸ್ಪೆಷಲ್ ಅಂತ ವಿಸಿಟ್ ಮಾಡಿದ್ವಿ. ನೋಡೋಣ, ವ್ಯಾಲೆಂಟೈನ್ಗೆ ಸಪ್ರೇಟ್ ಆಗಿ ಸೆಟಪ್ ಮಾಡ್ಬಿಟ್ಟಿದ್ದಾರೆ. ಓಹ್, ಇಲ್ಲೋಣಮ್ಮ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಹಾಂ, ಕ್ಯಾಪ್ಟನ್ ಅಂತೆ. ಈ ಕೇಕ್ಸ್ ನೋಡಿ ಗಗನ ಫುಲ್ ಖುಷಿ ಆಯ್ತೋಳೆ. ಹೆಂಗೈತಮ್ಮ ಕೇಕ್ಸ್? ನೋಡಮ್ಮ ಎಷ್ಟು ಸಕ್ಕತ್ತಾಗೈತೆ. ನಾರ್ಮಲ್ ನನಗೆ ತರ ಇದೆ.
ಬಟ್ ಅದು Honey cake pastry ಫ್ಲೇವರ್ಫುಲ್ ಅದು. ಆಗಿರುತ್ತೆ. ಏನು ಟ್ರೈ ಮಾಡೋಣ ಇವಾಗ? ಮೇಡಮ್, ಯು ಚೂಸ್ ದ ಬೆಸ್ಟ್. ಚಿಕನ್ ಬನ್. ಇಲ್ಲಿ ನೋಡಮ್ಮ ದುಬೈ ಚಾಕ್ಲೇಟು, ಅದನ್ನೇ ತರಿಸ್ತೀನಿ. ದುಬೈ ಚಾಕ್ಲೇಟ್, ದ ಫೇಮಸ್ ದುಬೈ ಚಾಕ್ಲೇಟ್ ಸೆಟಪ್. ಸ್ಟ್ರಾಬೆರಿ ಚಾಕ್ಲೇಟ್. ಸ್ಟ್ರಾಬೆರಿ ಚಾಕ್ಲೇಟ್ ಡಿಪ್ ಇಲ್ಲೇ. ಅದಕ್ಕೆ ನಾನು ಹೇಳಿದ್ದು ಅಲ್ಲಿ ಹೋಗೋಣ ಅಂತ. ಸ್ಟ್ರಾಬೆರಿ ಚಾಕ್ಲೇಟ್. ಮೇಡಮ್ ಅವ್ರು ಇಷ್ಟಪಟ್ಟಂಗೆ ಸ್ಟ್ರಾಬೆರಿ ಚಾಕ್ಲೇಟ್ ಡಿಪ್ನ ನಾನು ಎಲ್ಲೋ ಹೋಗೋಣ ಅನ್ನಲ್ಲ ತಿನ್ನಕ್ಕೆ. ಅದೆಲ್ಲೋ ಹೇಳಿದೆ, ಇದು ಕಾರ್ನರ್ ಹೌಸ್ ಹೋಗೋಣ ಅಂದಿದ್ದು. ಇಲ್ಲಿಗೆ ಕರ್ಕೊಂಡ್ಬಂದ್ರು. ಟೇಸ್ಟ್ ಮಾಡೋಣ ಫಸ್ಟ್ ಟೈಮ್. ಬೆಳಗ್ಗೆ ಜಿಮ್ ಮಾಡೋದು, ಸಂಜೆ ಬಂದು ಹಿಂಗೆ ಡೆಸರ್ಟ್ ತಿನ್ನೋದು. ಇಲ್ಲ ಗಾಯ್ಸ್, ತಿನ್ನಲ್ಲ ನಾನು ಆ ತಿನ್ನೋದು. ಶಿವ ಮೆಚ್ತಾನ ನಮ್ಮನ್ನ. ಶಿವಕುಮಾರ್ ಅಂತೂ ಮೆಚ್ಚಲ್ಲ. ಶಿವಕುಮಾರ್ ಅಂತ ಮೆಚ್ಚಲ್ಲ. ಜಿಮ್ಮಲ್ಲಿ ಬೈತಾರೆ. ಫಸ್ಟ್ ಟೈಮ್ ಟ್ರೈ ಮಾಡಿ ಟೇಸ್ಟ್ ಮಾಡಿ. ರಾಜಗೌಡ್ರು ಮೆಚ್ಚಲ್ಲ. ಹೊರಗಡೆ ಹೋಗಿ ತಿನ್ನಿಗೆ ಅದಕ್ಕಾದ್ರೆ ಸರಿ ಅಂತವೆ ಅಂತ. ಚೆನ್ನಾಗಿದೆಯಾ? ಹಿಂಗಾದ್ರೆ ಸರಿ ಅಲ್ವಾ? ಡೈಲಿ ಏನಿಲ್ಲ, ಡೇ ನಾನು ಟ್ರೈ ಮಾಡ್ತೀನಿ ಕೊಡು. ಅಯ್ಯೋ, ಫುಲ್ ಗಟ್ಟಿ ಆಗ್ಬಿಟ್ಟಿದೆ. ವಿಷ ಚಲ್ಕೊಬಿಟ್ಟ. ವೈಟ್ ಟಿ ಶರ್ಟ್ ಬೇರೆ. ಹೆಂಗಮ್ಮ ಇದು? ಇವೆಲ್ಲ ಬೇಕಾ ವ್ಯವಸ್ಥೆ? ಓಕೆ. ಚೆನ್ನಾಗಿದೆಲ್ಲ ಸ್ಟ್ರಾಬೆರಿದು ರಸ ಬರೋದು. ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್ ಸ್ಪೆಷಲ್ ಹನಿ ಕೇಕ್. ಹನಿ ಕೇಕ್ ಇಸ್ ಮೈ ಫೇವ್ರೆಟ್. ಬಟ್ ಇಲ್ಲಿ ಟ್ರೈ ಮಾಡೋಣ ಏನು ಚೆನ್ನಾಗಿದೆ. ಒಂದು ಪೀಸ್ಗೆ 40 ರೂಪೀಸ್ ಅಂತೆ. ಸೊ ಟ್ರೈ ಮಾಡೋಣ, ತುಂಬ ಅಷ್ಟು ಚೆನ್ನಾಗಿದೆಯಾ ಅಂತ ಟ್ರೈ ಮಾಡೋಣ. ಹನಿ ಬರ್ತಾ ಇದೆ ಇಷ್ಟೊಂದು. ಹೇಳು ಸಾಕು. ರಾಸ್ಬೆರಿ ಫ್ಲೇವರ್ ಇದೆ, ರಾಸ್ಬೆರಿ ಹನಿ ಕೇಕ್ ಇದು. ನಾನು ಟ್ರೈ ಮಾಡ್ತೀನಿ ಈಗ. ಸೊ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಕವರ್ ಮಾಡೋಕ್ಕಾಗಲಿಲ್ಲ. ಒಳ್ಳೆ ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದೀವಿ. ಸೊ ನಮ್ಮ ವ್ಯಾಲೆಂಟೈನ್ಸ್ ವ್ಲಾಗ್ನ ಇಲ್ಲಿಗೆ ಈ ಥರ ಎಂಡ್ ಮಾಡ್ತಾ ಇದೀವಿ. ಇದೇ ಥರ ವ್ಲಾಗ್ಸ್ಗಾಗಿ ಸಾಗಾ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.